ನಮಸ್ಕಾರ. ಇವತ್ತು ನಾವು ಬಸಳೆ ಸೊಪ್ಪು, ಇದನ್ನು ಇಂಗ್ಲೀಷಲ್ಲಿ ಮಲಬಾರ್ ಸ್ಪಿನಾಚ್ ಅಂತ ಹೇಳ್ತಾರೆ. ಇದರ ಒಂದು ಔಷಧಿ ಗುಣದ ಬಗ್ಗೆ ತಿಳ್ಕೊಳ್ಳೋಣ. ವೈಜ್ಞಾನಿಕವಾಗಿ ಬಸೆಲ್ಲಾ ಆಲ್ಬಾ ಹಾಗೆ ಇನ್ನೊಂದು ಕೆಂಪು ಕಾಂಡ ಇರುವಂಥದ್ದು ಬರುತ್ತೆ, ಬಸೆಲ್ಲಾ ರೂಬ್ರಾ ಅಂತ ಹೇಳ್ತಾರೆ. ಇದು ಬಸೆಲ್ಲೇಸಿಯೇ ಅನ್ನುವಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರುತ್ತೆ. ದಪ್ಪವಾಗಿ ರಸಭರಿತಂತಹ ಎಲೆಗಳು ಇರ್ತವೆ. ಇದು ಭಾರತದಿಂದ ಎಲ್ಲ ಕಡೆ ಬೆಳೀತಾರೆ, ಆದರೆ ಕರಾವಳಿ ಪ್ರದೇಶಗಳಲ್ಲಿ ಇದನ್ನು ಅಡುಗೆಗೆ ಹೆಚ್ಚಾಗಿ ಬಳಸ್ತಾರೆ. ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಇರುತ್ತೆ ಇದರ ಎಲೆಗಳಲ್ಲಿ. ಕಾಂಡದ ಒಂದು ಬಣ್ಣದ ಆಧಾರದ ಮೇಲೆ ಕೆಂಪು ಬಸಳೆ ಮತ್ತು ಬಿಳಿ ಬಸಳೆ ಅಂತ ಹೇಳ್ತಾರೆ. ಇದನ್ನು ನೀವು ಸಸ್ಯಾಭಿವೃದ್ಧಿಯನ್ನು ಮಾಡಬೇಕು ಅಂತಂದರೆ ಈ ಕಾಂಡಗಳ ಕಟಿಂಗ್ಸ್ಗಳ ಮುಖಾಂತರ ಸಸ್ಯಾಭಿವೃದ್ಧಿಯನ್ನು ಮಾಡ್ಬೋದು. ಇದರಲ್ಲಿ ಕಾಂಡ ಮತ್ತು ಎಲೆ ಎರಡನ್ನ ಬಳಸ್ಕೋತಾರೆ. ಇದರಲ್ಲಿ ಔಷಧಿ ಗುಣ ಏನು ಅಂತ ಅಂದರೆ ಮಕ್ಕಳಲ್ಲಿ ಮತ್ತು ಗರ್ಭಿಣಿಯರಲ್ಲಿ ಮಲಬದ್ಧತೆ ಇದ್ದಾಗ ಈ ಬಸಳೆ ಸೊಪ್ಪಿನ ಒಂದು ಆಹಾರವನ್ನು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ನಿವಾರಣೆ ಆಗ್ತಾ ಹೋಗುತ್ತೆ. ಜೊತೆಗೆ ಇದರ ಸೊಪ್ಪಿನ ಒಂದು ತಿರುಳನ್ನು ನಿಂಬೆ ರಸದ ಜೊತೆ ಹಚ್ಚೋದ್ರಿಂದ ಮುಖದ ಒಂದು ಕಾಂತಿ ಹೆಚ್ಚಾಗುತ್ತೆ. ಮತ್ತು ಮದ್ಯಪಾನದಿಂದ ಆಗುವಂಥ ತೊಂದರೆಗೆ ಬಸಳೆ ಸೊಪ್ಪಿನ ಮತ್ತು ಬೋರೆಹಣ್ಣು ಮೊಸರಿಂತೆಗೆ ಇದನ್ನು ಸೇವನೆಯನ್ನು ಮಾಡೋದು ಕೂಡ ತುಂಬ ಒಳ್ಳೆಯದು. ಜೊತೆಗೆ ಬಾಯಿ ಹುಣ್ಣಿಗೆ ಒಂದು ಔಷಧಿಯಾಗಿ ಇದನ್ನು ಬಳಸ್ತಾರೆ. ಮೂಲವ್ಯಾಧಿಗೂ ಕೂಡ ಸಮಯದಲ್ಲಿ ರಕ್ತಸ್ರಾವ ಕಡಿಮೆ ಆಗೋದಕ್ಕೂ ಕೂಡ ಬಳಸ್ಕೋಬೋದು ಇದನ್ನು. ಹಾಗೆ ಹಿಮ್ಮಡಿಗಳಲ್ಲಿ ಬಿರುಕು ಉಂಟಾದಾಗ ಈ ಬಸಳೆ ಸೊಪ್ಪಿನ ತಿರುಳನ್ನು ವಿನೆಗರ್ ಜೊತೆಗೆ ಹಚ್ಚೋದ್ರಿಂದ ಹಿಮ್ಮಡಿ ಬಿರುಕು ಬಿಡುವಂಥ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದಿಷ್ಟು ಬಸಳೆ ಸೊಪ್ಪಿನ ಒಂದು ಔಷಧಿ ಗುಣಗಳ ಬಗ್ಗೆ ಕುರಿತು ಮಾಹಿತಿ. ಧನ್ಯವಾದಗಳು.